ರುಚಿ ಕನ್ನಡ ದಿನಕ್ಕೊಂದು ಸರ್ಪ್ರೈಸ್ ನಮ್ಮ ವಿಡಿಯೋ ಜೊತೆ ನಿಮ್ಮ ದಿನ ತುಳಿಯುತ್ತೆ ರೈಸ್ ಮೂಡ್ ಫುಲ್ ಆನ್ ಕ್ರಿಯೇಟಿವಿಟಿ ಪ್ಯಾಕ್ಸ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ಯಾಕ್ಸ. ನಿಮ್ಮ ಕಾಲೇಜ್ ಡೇಸ್ ನಲ್ಲಿ ಯಾವ ಒಬ್ಬ ಹುಡುಗನ್ ನೋಡಿದಾಗ ಲೈಕ್ ಕ್ರಶ್ ಆಗಿತ್ತು ಅಂಡ್ ಅವಾಗ ನೀವು ಯಾವ ಡಿಗ್ರಿ ಅಥವಾ ಏನ್ ಓದ್ತಾ ಇದ್ರಿ? And if you want to name that guy, you guys can name him. ಅಪ್ಪ ಮೊನ್ನೆ ತಾನೇ ನೋಡ್ದನಪ್ಪ, ಬೇಡ ಹೆಸರು ಹೇಳಲ್ಲ. ಬಟ್ ನೋಡ್ದೆ, ಅದ್ ಅವಾಗ ನೋಡ್ತಾ ಇರ್ತೀನಿ. ಯಾಕಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಫ್ರೆಂಡ್ಸ್ ಇವಾಗ ಮದ್ವೆ ಆಗ್ತಾ ಇದಾರಲ್ಲ, ಎಲ್ರು ಅದು ಮದ್ವೆಲಿ ಕಾಣಿಸ್ಕೊಂತ ಇರ್ತಾರೆ, ಏನು ಮಾಡಕ್ಕಾಗಲ್ಲ. ಬಟ್ ಅದೇ ಫಸ್ಟ್ ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ ಸೆಕೆಂಡ್ ಇಯರು ಸೆಕೆಂಡ್ ಅಂಡ್ ಹಾಫ್ ಇಯರ್ ಗೊತ್ತಿಲ್ಲ, ಅಂದ್ರೆ ಪ್ರಾಬ್ಲಿ 5th ಸೆಮ್ ಅನ್ಸುತ್ತೆ, 4th or 5th ಸೆಮ್. ನೋಡ್ದಾಗ ಅನ್ಸಿತ್ತು. ಏನ್ ನಾನೇನ್ ಆತರ ಒನ್ ಸೈಡೆಡ್ ಲವ್ ಸ್ಟೋರಿ ಏನ್ ಇರ್ಲಿಲ್ಲ, 2 ಸೈಡೆಡ್ ಇತ್ತು. ಸ್ಟೋರಿ ಏನ್ ಇರ್ಲಿಲ್ಲ. ನನ್ಗೆ ನಾನು ಸೆಕೆಂಡ್ PU ಇದ್ದಾಗ ಒನ್ ಸೀನಿಯರ್ ಒಬ್ರಿದ್ರು, ಅವರು ಇವಾಗ್ಲೂ ಇದ್ದಾರೆ, ಅಂದ್ರೆ ಬದುಕಿದ್ದಾರೆ ಅಷ್ಟೇ. ಬಟ್ ಐ ಥಿಂಕ್ ನಾನು ಎಷ್ಟು ಹುಚ್ಚಿ ತರ ಆಡ್ತಾ ಇದ್ದೆ ಅಂದ್ರೆ ದಿ ಎಂಟೈರ್ ಕಾಲೇಜ್ ಎಲ್ಲಾರ್ಗು ಗೊತ್ತಿತ್ತು ಇವಳಿಗಿದೆ ಇವನ್ ಮೇಲೆ ಕ್ರಶ್ ಅಂತ. ಸೊ ಅಷ್ಟು ಹುಚ್ಚಿ ತರ ಆಡ್ತಾ ಇದ್ದೆ. ಕ್ರೈಸ್ಟ್ ಕಾಲೇಜ್ ಇಲ್ಲ ಸುರಾನಲ್ಲಿ PU. ಸೊ ಎಲ್ಲರಿಗೂ ಗೊತ್ತಿತ್ತು. ನನ್ ಕಾಲೇಜಲ್ಲಿ ನನ್ನ ಟೈಮಲ್ಲಿ ಯಾರ್ಯಾರು ಇದ್ರು ಇದು ಕೇಳಿಸ್ಕೊತಾ ಇದ್ರೆ ಡೆಫಿನೆಟ್ಲಿ ಅವ್ರಿಗೆ ಗೊತ್ತಿರತ್ತೆ ಯಾರು ಅಂತ. ಬಟ್ ಅವ್ರಿಗೆ ನಾನ್ PU ಮುಗಿಸ್ ಒಂದ್ ಫ್ಯೂ ಇಯರ್ಸ್ ಅಲ್ಲೇ ಮದ್ವೆ ಆಗೋಯ್ತು. ಅಯ್ಯೋ. ಸೊ ಅಲ್ಲಿಗೆ ಏನು ಅಂದ್ರೆ ಅಷ್ಟೇ ಚಿತ್ತ ಅವ್ರಿಗೆ ಇಲ್ಲ, ಐ ವಾಸ್ ಪ್ರಾಬ್ಲಿ 1 ವರ್ಷ ಸೀನಿಯರ್ ಅಷ್ಟೇ. ಬಟ್ ಬೇಗ ಮದ್ವೆ ಆಗ್ಬಿಟ್ರ. ಸೊ ಬಟ್ ಇಲ್ಲ, ಅದೊಂಥರ ಏನಂತಾರೆ ಅಧೂರಿ ಕಹಾನಿ ಅಂತಾರ, ಆ ತರ ಇತ್ತು. ಹಾಗೆ ಉಳ್ಕೊಂಡ್ಬಿಡ್ತು. ಯಾರು ಹಾಗೆ ಉಳ್ಕೊಂಡೇ ಇಲ್ಲ, ದೂರದಿಂದಾನೇ ನೋಡ್ಕೊಂಡು ನೈಸ್ ಅಂತ ಅಷ್ಟೇ.